ಯಪ್ಪ ದೇವರ ಇಂಥ ಕಷ್ಟ ಕೊಟ್ಟಿಯಲ್ಲಪ್ಪ. ಮುಂದಿನ ಜನ್ಮದಲ್ಲಪ್ಪ ನನ್ನ ಮಕ್ಕಳನ್ನ ಸುಖವಾಗಿಡಪ್ಪ. ಯಾರಪ್ಪ ರೊಕ್ಕ ಕೂತಾನಲ್ಲ ಸಂಜೆಗೆ ಫುಲ್ ಪಾಲ್ಟಿ ಆಕೈತಪ್ಪ. ಅವ್ನ ರೊಕ್ಕ ಬಡೋ ಕಸನ ಹೋದ್ರ ನಮಸ್ಕಾರ. ಇಂಥ ಬಿಸ್ಲಾಗ ಇಂಥ ಕೆಲಸ ಮಾಡ್ತೇನೆ, ಭಾಳ ಕಷ್ಟ ಆಗಲ್ಲ. ಅದ್ರಾಗ ನೀನ್ ನೋಡ್ರ ಭಾಳ ಜೂಮ್ ಮರಕತ್ತಿ. ಏನ್ ಮಾಡುದಪ್ಪ, ಹುಟ್ಟುವಾಗ ದೇವ್ರ ಇಂಥ ಕೆಲಸ ಮಾಡಂಕಿನ ಬಡ್ದು ಕಲಿಸ್ಯಾನಪ್ಪ. ನೀ ಏನ್ ಮಾಡ್ತಿ ಗೊತ್ತಿಲ್ಲ, 10 ನಿಮಿಷ 10,000 ರೂಪಾಯಿ ಬೇಕು ನಂಗೆ. ಅಪ್ಪಿ ತಪ್ಪಿ ಇಲ್ಲ ಏನಾಗೈತಿ, ಇನ್ನು ಗಾಡಿ ಇಲ್ಲರ ನನ್ನ ಗಾಡಿಯಾಗ ಇರ್ತೈತಿ ಗೋಡಿ. ಯಾಕೆ ಗೊತ್ತಮ್ಮ, ಇನ್ನೂ ತಗ ಚಲೋ ಮಾತಾಡಿ. ಈಗ ಒಮ್ಮೆ 10,000 ತೊಗೊಂಬಾದ್ರೆ ಎಲ್ಲಿ ತರ್ದತ್ತಮ್ಮ. ನಮ್ಮಂತವ್ರ ಕಾಪಾರಕ ದೇವ್ರ ಯಾರೋ ಒಬ್ರು ಸೃಷ್ಟಿ ಮಾಡಿರ್ತಾನೆ. ರೊಕ್ಕ ಕೊಡ್ತೀಯೋ? ಇಂಥ ಒಳ್ಳೆ ಸಮಾಜದಲ್ಲಿ ಪಾಪದ ಕೆಲಸ ಮಾಡೋ ಪಾಪಿಗಳ, ಬಡವ್ರ ಜೀವನ ಹಾಳು ಮಾಡೋ ಆ ರೋಪಿಗಳ, ನಿಮ್ಮಂತವ್ರಿಗೆ ತಕ್ಕ ಶಿಕ್ಷಣ ಕೊಡ್ತೀನಿ ಕಣೋ ಶೆಡಿಗಳ. ನೀನು ಹೀರೋ ತರ ಬಂದು ಹೀರೋ ತರ ಡೇಲ ಹೋಗೋ ಹೀರೋ ರೇಂಜಿಗೆ ಬೀಡಪ್ ತಗೋತಿಲ್ಲ ಅಂತ ಬಚಾವಣ್ಣ. ಎಟ್ ಮಂದಿ ನೋಡಿನು ಮುಚ್ಕೊಂಡು ಹೋಗೋ. ಸೈಡ್ ಹೋಗ್ಬೇಕಂತ ಬಂದವನಲ್ಲ ಕಣೋ ಈ ಹೀರೋ. ನಿಮ್ಮಂತ ಸೆಡೆಗಳನ್ನ ಸೈಡ್ ಹೋಗೋದು ಒಳ್ಳೆಯವ್ರನ್ನ ಕಾಪಾಡಕ್ ಬಂದಿರೋ ಹೀರೋ ಕಣೋ ನಾನು. ಆ ಬಡವನ ನೀನ ಕಷ್ಟ ತಗೋಗಿದ್ಯೋ. ಆ ಬಡವನ ರೊಕ್ಕ ವಸೂಲಿ ಮಾಡಕ್ ಬಂದಿ. ಅವ್ರು ಬೆಳಗಿಂದ್ರ ಸಾಯಂಕಾಲ ತಕ 500 ರೂಪಾಯಿ ದುಡಿಬೇಕಂದ್ರ ಪರಿಸ್ಥಿತಿ ಏನಾಗಿರ್ತೀವಿ. ನೀನು ಖುಷಿ ಪಾಲ್ಟಿ ಮಾಡೋ ಸಲುವಾಗಿ ಅಂತ ಬಡವ್ರನ್ನ ಬಡದ ರೊಕ್ಕ ವಸೂಲಿ ಮಾಡಕ್ ಬಂದಿ. ನಿನಗೊಂದು ಸ್ವಲ್ಪರ ಚಲೋ ಅನಿಸ್ತೈತದ? ನೀನು ಅವ್ರ ಮನ್ಯಾಗಿದ್ದಂಗೆ ಮಾತಾಡತ್ತಿಲ್ಲ. ಅನು ರೊಕ್ಕ ವಸೂಲಿ ಮಾಡ್ರಿ ನಿನಗೇನು? ಬಡವರನ್ನ ಮರಗಿಸಿ ರೊಕ್ಕ ವಸೂಲಿ ಮಾಡಿ ನಾವು ಒಂದು ದಿವ್ಸ ಮಜಾ ಮಾಡ್ರ ಅದು ನಮ್ಗೆ ದಕ್ಕುದಿಲ್ಲ. ದುಡಿಬೇಕಾ, ನಿಯತ್ತಾಗಿ ಓಡಾಡ್ಬೇಕ. ಈಗ ನೀ ಆ ಬಡವನ್ ತಗೊಂಡ 2,000 ರೂಪಾಯಿ ಡಬ್ಬ ಹಾಕಿರ ಮುಂದೊಂದ್ ದಿನ ನೀನು 20,000 ಹೊಕ್ಕ. ಅದಕ್ಕ ಬಡವ್ರನ್ನ ಯಾವತ್ತು ಕೀಳಾಗಿ ನೋಡ್ಬೇಡ. ನಿನಗೂ ಮುಂದೆ ಒಳ್ಳೇದಕ್ಕೈತಿ, ಅವಂಗೂ ಮುಂದೆ ಒಳ್ಳೇದಕ್ಕೈತಿ. ಒಳ್ಳೇದು ಯಾರು ಬೇಕೈತಿ? ಹೋಗ ಈ ಕಾಲಕ್ಕ ರೊಕ್ಕ ಇಟ್ಟ ರೊಕ್ಕ ಏನೂ ಇಲ್ಲ. ರೊಕ್ಕ ಇರ್ಲಿಲ್ಲ ಅಂದ್ರೆ ಏನೂ ಇಲ್ಲ ಬಿಡು. ರೊಕ್ಕ ವಸೂಲಿ ಮಾಡಿ ಅವ್ರ ತಲೆ ಹೊಡೆದು ಇವ್ರ ತಲೆ ಹೊಡೆದು ರೊಕ್ಕ ಸಂಪಾದನೆ ಮಾಡೋದ ಸಂಪಾದನೆ ಅಲ್ಲ. ಕಷ್ಟಪಟ್ಟು ಬೆವ್ರು ಸುರಿಸಿ ರೊಕ್ಕ ಮಾಡ್ಬೇಕು. ಅದೇ ರೊಕ್ಕ ನಮ್ಗ ಕೊನೆ ತನಕ ದಕ್ಕುದ. ಯಾವ್ದು ನಮ್ಗೆ ದಕ್ಕುದಿಲ್ಲ, ದಕ್ಕಾಕೂ ಇಲ್ಲ. ಇನ್ ಮ್ಯಾಗಾರ ಒಳ್ಳೆ ದಾರಿಲೇ ನಡೆದ ರೊಕ್ಕ ಸಂಪಾದನೆ ಮಾಡ. ತಿಳ್ಕೊ. ನಂಗೆ ಗೊತ್ತೈತಿ, ಹೋಗು.